ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡ್ಲಿಕ್ಕೆ ಹೋಗ್ತಿದ್ವಿ. ಅದಕ್ಕೆ 13 ಆನಿಯನ್ ಬೇಕು, 1.5 kg ಚಿಕನ್. ವಿಜಯ್ ಅವರು ಆನಿಯನ್ ಈಗ ಕಟ್ ಮಾಡ್ತಿದ್ದಾರೆ, ನಮ್ಮ ಮೈನ್ ಶೆಫ್ ಅವರು. ಆನಿಯನ್ ಅನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವು, ನೀವು ನೋಡ್ತಾ ಇರೋ ಹಾಗೆ. ನಾವು ಬಿರಿಯಾನಿಗೆ ಆನಿಯನ್ ಫ್ರೈ ಮಾಡ್ತೇವೆ. ಈಗ ಸ್ಟಾರ್ಟ್ ಮಾಡ್ತೇವೆ. ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ರೈ ಮಾಡಿಟ್ಟು ಜಾಸ್ತಿ ಕಪ್ಪಾಗಬಾರ್ದು. ಆನಿಯನ್ ಬ್ರೌನ್ ಬರೋ ತನಕ ಅದು ಅಷ್ಟು ಫ್ರೈ ಮಾಡ್ತಾ ಇರಬೇಕು. ಈಗ ನೋಡಿ ಆನಿಯನ್ ಬ್ರೌನ್ ಬಂದಿದೆ, ಸಾಕು. ಸಣ್ಣ ಸಣ್ಣ ಕಟ್ ಮಾಡಿದ್ದು ಚಿಕನ್ ಪೀಸ್ ರೆಡಿ ಉಂಟು. ಈಗ ಮಸಾಲ ಮಾಡುವ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 2 ಸ್ಪೂನ್ ಹಾಕುವ. 2 ಸ್ಪೂನ್. ಓಕೆ, ಜಾಸ್ತಿ ಆದರೂ ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಸ್ವಲ್ಪ ಅರಸಿನ ಹೊಡಿ ಹಾಕುವ. ಅರಸಿನ ಹೊಡಿ ಎಷ್ಟು? ಅರ್ಧ ಚಮಚ. ಮತ್ತು ಇದು ಕೊತ್ತಂಬರಿ ಹುಡಿ ಹಾಕುವ. ಎಷ್ಟು? ಅದೊಂದು 2 ಸ್ಪೂನು. ಮಕ್ಕಳು ಮಾಡ್ತಾ ಇದ್ದಾರೆ ಅಲ್ಲಿ. ಅಲ್ಲ, ಹೌದು. ನೆಕ್ಸ್ಟ್ ಇದು ಕೊಡಿ ನನಗೆ. ಗರಂ ಮಸಾಲ ಅಲ್ಲ, ಯಾವುದು ಏನಾದರೂ ಒಂದು ಮಸಾಲ ಕೊಡಿ. ಏನಾದರೂ ಒಂದು ಮಸಾಲ ಕೊಡಿ. ಏನಾದ್ರಂತ ತಿನ್ಬೇಕು. ಮೆಣಸಿನ ಹೊಡಿ. ಸಾರಿ, ಮತ್ತೋಯ್ತು. ಖಾರಕ್ಕೆ ಬೇಕು, ಎಷ್ಟು ಬೇಕೋ ಅಷ್ಟು ಹಾಕುವ. 1 ಸ್ಪೂನ್ ಸಾಕು. ಓಕೆ, ಸಾಕಲ್ಲ? ಸಾಕು. ನೆಕ್ಸ್ಟ್ ರುಚಿಗೆ ಬೇಕು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಕರೆಕ್ಟ್. ಮತ್ತೆ ಸ್ವಲ್ಪ ಒಂದು 4 ಕಾಯಿ ಮೆಣಸು ಹೀಗೇನೆ ಹಾಕುವ. ಕಟ್ ಮಾಡಬೇಡಿ, ಇಡಿ ಹಾಕಬೇಕು. ಮತ್ತೆ ಪುದೀನ ಸೊಪ್ಪು ಎಷ್ಟು ಸಾಕು. ಓಕೆ, ಅಷ್ಟೇ. ಅದು ಕೂಡ ಇಡಿ ಹಾಕುದಾ? ಇಡಿ. ಕೊತ್ತಂಬರಿ ಸೊಪ್ಪು ಇಡಿ ಎಲ್ಲ ಇಡಿ. ಓಕೆ, ನೆಕ್ಸ್ಟ್ ಉಳಿದದ್ದು ಇದೆಂತದ್ದು ಯೋಗಾಟ ಹೇಳಿ ಅಂತ ಕಮೆಂಟ್ ಅಲ್ಲಿ. ಅದು ಯೋಗಾಟ. ಅದಾಗಿ ತೈರು. ಇದೆಂತ? ತೈರು. ಮೊಸರು. ಇದು ಗೊತ್ತಿಲ್ಲ ಮಾರ ನಿಮಗೆ. ನೀವು ಎಲ್ಲಿಯವರು? ಮೊಸರು ಇದರಲ್ಲಿ ಖಾಲಿ ಆಯ್ತು. ಯಾಕೆ ಮೊಸರು ಹಾಕುದು? ಮೊಸರು ಮಿಕ್ಸ್ ಆಗ್ಲಿಕ್ಕೆ ಮತ್ತೆ ಎಂತಕ್ಕೆ. ಇಷ್ಟು ಸಾಕು. ಓಕೆ, ಇದು ಮಸಾಲ ಸಹ ಜಾಸ್ತಿ ಆಗ್ತದೆ ನಿಮಗೆ. ಮ್ಯಾರಿನೇಟ್ ಮಾಡ್ಬೇಕು ಅದನ್ನು. ಮಿಕ್ಸ್. ಮತ್ತೆ ಆಗ ಫ್ರೈ ಮಾಡಿದ್ದು ಅದು ಓನಿಯನ್ ಇದು ಹಾಕ್ಬೇಕು. ಮತ್ತೆ ಎಲ್ಲ ಹಾಕುದಾ? ಇಲ್ಲ, ಇದೊಂದು ಸ್ವಲ್ಪ ಒಂದು 3 ನೀರುಳ್ಳಿ ಹಾಕು. ಓಕೆ, ನೋಡಿ. ಸ್ವಲ್ಪ ಆಯಿಲ್ ಕೊಡಿ. ತೆಂಗಿನೆಣ್ಣೆ ಅಲ್ಲಿ ಉಂಟು, ಒಂದಿಷ್ಟು ಹಾಕು. ಓಕೆ, ಆಯಿಲ್ ಉಂಟು ಇದರಲ್ಲಿ, ಸ್ವಲ್ಪ ಒಂದು ಹಾಕು ಅಷ್ಟೇ. ಸ್ವಲ್ಪ ಆಯಿಲ್. ಒಂದು ತಾಜಾ ತುಪ್ಪ ಅಲ್ಲ, ಶುದ್ಧ ಎಣ್ಣೆ, ತೆಂಗಿನ. ಇಷ್ಟು ಸಾಕು. ಓಕೆ, ಆಯ್ತು. ಇನ್ನು ಮುಚ್ಚಬಹುದು. ಇದಕ್ಕೆ ಬೂಚಿ ಹಾಕಿ ಇನ್ನು ನಾವು ಚೆನ್ನಾಗಿ ಕಲಸಬೇಕು. ಇದು ಮತ್ತೆ ಮಿಕ್ಸ್ ಮಾಡಿ ಒಂದು ಫ್ರಿಜ್ಜಲ್ಲೇ ಒಂದು ಗಂಟೆ ಆದರೂ ಇಡಬೇಕು, ಮ್ಯಾರಿನೇಟ್ ಮಾಡಿ. ಓಕೆ, ಮಿಕ್ಸ್ ಮಾಡಿ ಸರಿಯಾಗಿ ನಾವು ರುಬ್ಬೇಕು. ಮತ್ತೆ ಬರುವ ವಿಡಿಯೋಕ್ಕೆ. ಓಕೆ, ಬಂದ್ ಮಾಡಿ. ಇವಾಗ ಬಿರಿಯಾನಿ ರೈಸ್ ರೆಡಿ ಮಾಡೋದು. 1.5 kg ಚಿಕನ್ಗೆ 4 ಗ್ಲಾಸ್. ಈ ಗ್ಲಾಸಲ್ಲಿ ಒಂದು. ಎಷ್ಟು ಸಲ ತೊಳೆಯೋದು? 1-2 ಸಲ ತೊಳೆದ್ರೆ ಸಾಕ? 1-2 ಸಲ? ಇಲ್ಲ, 2 ಸಲ ಅಲ್ಲ, ಇನ್ನು 3 ಸಲ ತೊಳಿಬೇಕು. ಒಳ್ಳೆ ತೊಳಿಬೇಕು. ಕಸ ಕಡ್ಡಿ ಎಲ್ಲ ಇದ್ರೆ ಎಲ್ಲ ಹೋಗುತ್ತೆ. ಕಸ ಕಡ್ಡಿ ಯಾವನಾಗ್ತಾನೆ ಅದರಲ್ಲಿ? ನೋಡಿ, ಇವಾಗ ಎಂತ ಹುಡುಕ್ತಾ ಇದ್ದೀರಿ? ನಾನು ಗರಂ ಮಸಾಲ ಹುಡುಕ್ತಾ ಇದ್ದೀನಿ. ಅದಕ್ಕೆ ಗರಂ ಮಸಾಲ ಹಾಕ್ಬೇಕಾ? ಆಗ್ತಾ ಇರೋದು ನೀವೀಗ? ಖಡಾ ಮಸಾಲ. ಗರಂ ಮಸಾಲ 2 ಎಲೆ. ಸ್ವಲ್ಪ ಎಣ್ಣೆ ಹಾಕಿ ಆಯಿಲ್. ಇಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡುವ. ತುಪ್ಪ ಹಾಕುವ. ಸ್ವಲ್ಪ ನೋಡಿ, ತುಪ್ಪ ಹಾಕುವ. ತುಪ್ಪ ಆದ್ಮೇಲೆ ನೆಕ್ಸ್ಟ್ ಇದಕ್ಕಿಂತ ಇರೋದು ಬಡೆ ಸೊಪ್ಪು ಹಾಕುವ. ಸ್ವಲ್ಪ
ಬಳೆ ಸೊಪ್ಪು. ಓಕೆ, ಸ್ವಲ್ಪ ಸಾಕು. ಸರಿ ಯಾಕೆ ಮಾಡಿ ಸ್ವಲ್ಪ ಅದು ಮತ್ತೆ ಹಾಕ್ಬೇಕಲ್ಲ, ಸ್ವಲ್ಪ ಎಲೆ ಹಾಕುವ. ಒಂದು 2-3 ಯಾವ ಎಲೆ? ಖಾಲಿ ಆಗಿದೆ. ಯಾವ ಇಲ್ಲ ಅದು ಪರಿಮಳ ಎಲೆ. ಓಕೆ, ಇಂಜಿನದಲ್ಲ. ಸ್ವಲ್ಪ ಇದು ಹಾಕುವ. ಎಂತ ಗರಂ ಮಸಾಲ, ಖಡಾ ಮಸಾಲ. ಇಷ್ಟು ಸಾಕು. ತೆಕ್ಕೆ ಅಂತ ಹೇಳ್ತಾರೆ ನಾವು ತುಳುವಲ್ಲಿ. ತುಕ್ಕೆ. ಎಲ್ಲ ತಿಕ್ಕೆ ಅಲ್ಲಿ ಆಗುತ್ತೆ ಅದು. ಮಾಡಿ ಕಲಸಿಟ್ಟದು. ಈಗ ಸೀದಾ ನಮ್ಮ ದೊಡ್ಡ ಬಾಣಲೆಗೆ ಹಾಕಿ ಆಗೋದು. ಓಕೆ, ವಿಜಯ್ ಅವರು ಸರಿಯಾಗಿ ನೋಡಿ. ಕಳಿಸಿದ್ದಾರೆ. ನೋಡಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಿಸ್ಟರ್ ಒಂದು ಆಸೆಯೋ ಬಿರಿಯಾನಿ ತಿನ್ನಲು. ಒಂದು 5 ನಿಮಿಷ ಹೀಗೇನೆ ಸಣ್ಣ ಉರಿಯಲ್ಲಿ ಬೇಯಿಸುವ. ರೈಸ್ ರೆಡಿ ಆಗಿದೆ. ಇನ್ನೊಂದು ಸೈಡಲ್ಲಿ ನಾವು ಬಾಸುಮತಿ ರೈಸ್. ಇದೇನು? ಯಾವುದು? ಅದು ಗೋಡಂಬಿ. ಆಲ್ರೆಡಿ ಫ್ರೈ ಮಾಡಿ ಇಟ್ಟಾಗಿದೆ ನೀವು. ಓಕೆ, ಎಷ್ಟೊತ್ತು ಇದು ನಿಲ್ಸಿಡೋದು? ಅಲ್ಲಿಗೆ ಖಾಲಿ ರೈಸ್ ಹಾಕುವ. ರೈಸ್ ಹಾಕಿ ಉದುರು ಬರ್ಬೇಕು. ಈಗ ಫುಲ್ ಹಾಕುದಾ ಅರ್ಧ ಹಾಕುದಾ? ಈಗ ಸ್ವಲ್ಪ ಒಂದು ಸ್ಟೆಪ್ ಬೈ ಸ್ಟೆಪ್. ಎರಡು ಲೇಯರ್. ಆಯ್ತಾಯ್ತು. ಓಕೆ, ಒಳ್ಳೆದಿದೆ ರೈಸ್, ಒಳ್ಳೆದಾಗಿದೆ. ಒಳ್ಳೆ ಟೇಸ್ಟ್ ಬರ್ಬೋದು. ಹೌದು, ಕರೆಕ್ಟ್. ಒಂದು ಲೇಯರ್ ಫುಲ್ ಆಗಿ ಅದರಲ್ಲಿ ಮಿಕ್ಸ್ ಮಾಡ್ತೀರಲ್ಲ. ಹೌದು. ಹಾ. ಈಗ ಸ್ವಲ್ಪ ತುಪ್ಪ ಹಾಕುವ. ಹಾಕ್ತೀರಾ? ನೋಡಿ, ತುಪ್ಪ ಹಾಕುವ. ಆಯ್ತು. ತುಪ್ಪ ಹಾಕಿ ಮತ್ತೆ ನೆಕ್ಸ್ಟ್ ನಾವು ಇದೆಂತ ಮಿಂಟ್ ಸೊಪ್ಪು ಹಾಕುವ. ಸ್ವಲ್ಪ ಪುದೀನ. ಓಕೆ, ಪುದೀನ ಸೊಪ್ಪು. ಆಯ್ತು. ಫ್ಲೇವರ್ಗೆ ಒಳ್ಳೆ ಬರ್ತದೆ. ಒಳ್ಳೆ ಫ್ಲೇವರ್. ಹೌದು, ಮಿಂಟ್ ಫ್ಲೇವರ್ ಅಂದ್ರೆ. ಮತ್ತೆ ನಮಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕುವ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಓಕೆ, ಅದು ಸ್ವಲ್ಪ ಅಲ್ವಾ? ಹೌದು. ಮತ್ತೆ ನಾವು ಆಗ ಫ್ರೈ ಮಾಡಿದ್ದು ಓನಿಯನ್. ನೀರುಳ್ಳಿ. ಹೌದು, ಓನಿಯನ್ ಫುಲ್. ಅದು ತುಂಬಾ ಪರಿಮಳ ಬರುತ್ತೆ. ಹೌದೌದು. ಸ್ವಲ್ಪ ಕ್ಯಾರೆಟ್ ನಮಗೆ, ಯಾಕೆಂದ್ರೆ ಇದು ಅದು ಕಲರ್ ಬರ್ತದೆ. ಹೌದದು. ಒಂದು ಸಣ್ಣ ಒಳ್ಳೆದಿದೆ. ಹೌದು. ಕಟ್ಟಿಂಗ್. ಮತ್ತೆ ಇದು ಹಾಕು ನಾವು, ಗೋಡಂಬಿ ಮತ್ತು ದ್ರಾಕ್ಷಿ. ಒಣ ದ್ರಾಕ್ಷಿ. ಹೌದು. ಓಕೆ, ಮಿಕ್ಸಿಂಗ್ ಒಳ್ಳೇದಾಯ್ತು. ಹೌದು, ಸೂಪರ್ ಬರ್ತಾ ಇದೆ. ಈಗ ನೆಕ್ಸ್ಟ್ ರೈಸ್ ಹಾಕುವ. ಪುನಃ ಸೆಕೆಂಡ್ ಲೇಯರ್. 2 ಲೇಯರ್ ಸಾಕಲ್ಲ? 2 ಇಲ್ಲಾಂದ್ರೆ ಇಲ್ಲಿ ಫುಲ್ ಆಗ್ತದೆ ಅಂತ ನೋಡುವ. ನೋಡು. ಮೂರು ಲೇಯರ್ ಮಾಡುವ. 3 ಮಾಡುವಲ್ಲ? ಆಯ್ತು. 3 ಮಾಡುವ. 3 ಮಾಡುವ. ಇಲ್ಲಾಂದ್ರೆ ರೈಸ್ ಜಾಸ್ತಿ ಆಗ್ತದೆ. ಹೌದು. ಓಕೆ, ಇನ್ನು ತುಪ್ಪ ಹಾಕುವ. ಸೇಮ್ ಅದನ್ನೇ, ಸೇಮ್ ಪ್ರೊಸೀಜರ್. ಹೌದು. ಫಸ್ಟ್ ಮಾಡಿದಾಗ ಸ್ವಲ್ಪ ಸ್ವೀಟ್ ಮಾಡುವ. ಸ್ವೀಟ್ ಮಾಡಿ. ಹೌದು. ಇನ್ನೊಂದು ಸ್ಟೆಪ್ಗೆ ಮುಗಿಸುವ. ಅದು ಮಿಂಟ್ ಹಾಕಿ, ಪುದೀನ ಹಾಕಿ, 2 ಟೈಮ್ಸ್ಗೆ ಸರಿ ಮಾಡಿ. ಹೌದು. ಓಕೆ, ಓಕೆ. ಇನ್ನು ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಒಣ ದ್ರಾಕ್ಷಿ ಫ್ರೈ ಮಾಡಿದ್ದು. ಓಕೆ. ಇನ್ನು ಥರ್ಡ್ ಲೇಯರ್. ಇನ್ನು ಫುಲ್ ಹಾಕು. ಮಗಚು ಬಿಡಿ. ಇನ್ನು ಸ್ವಲ್ಪ ಹಾಕ್ಲಿಕ್ಕೆ ಆಗುದಿಲ್ಲ. ಓಕೆ, ಇದು ಫೈನಲ್ ಅಲ್ಲ? ಇದು ಫೈನಲ್. ಇನ್ನು ಇದಕ್ಕೆ ಸ್ವಲ್ಪ ಮೇಲೆಗೆ ಎಲ್ಲ ತುಪ್ಪ ಸ್ವಲ್ಪ ಮತ್ತು ಇದು ಅದು ಲಾಸ್ಟ್. ಅದು ಒಳ್ಳೆ ಬರುತ್ತೆ, ಪರಿಮಳ ಬರುತ್ತೆ. ಹೌದು. ತಿನ್ನುವಾಗ ಅದು ಮಜಾನೇ ಬೇರೆ. ಇದು ಫೈನಲ್ ಟಚ್. ಎಲ್ಲ ಹಾಕುವ. ಓಕೆ, ಮತ್ತೆ ಹಾಗದ್ದೆ ಸೇಮ್ ಪ್ರೊಸೀಜರ್. ಒಳ್ಳೆದೆ. ಫುಲ್ ಆಯ್ತಲ್ಲ? ಫುಲ್ ಆಯ್ತು. 1.5 kg ರೈಸ್ ಫುಲ್ ಬಂತು. ಇನ್ನು ಲಾಸ್ಟ್ ಗೋಡಂಬಿ ದ್ರಾಕ್ಷಿ ಉರಿಯಿತು. ಇವಾಗಲೇ ತಿನ್ನುವಂತ ಆಗ್ತಾ ಇದೆ. ಹೌದೌದು. ನೋಡಿ, ಈಗ ಅಲ್ಲಿಗೆ ಒಂದು ದಮ್ಮು ಕೊಡುವ. ಒಂದು ದಮ್ಮು ಕೊಡುವ. ಹೌದು, ದಮ್ಮು ಕೊಡ್ಲಿಕ್ಕೆ ಹೀಗೆ ಇಡಬೇಕು. ನೆಕ್ಸ್ಟ್ ಅದಕ್ಕೊಂದು ಕ್ಲಿಪ್ ಹಾಕ್ಬೇಕು. ನಿಲ್ಲುದಿಲ್ಲ ಅಂತ ನಿಲ್ತದೆ. ಮೊನ್ನೆ ನಿಲ್ಲಿಸಿದೆ ನಾವು. ಹೌದು, ಹೀಗೆ ಇರಬೇಕು. ಇದು ಇವಾಗ ಕುದಿತಾ ಒಳ್ಳೆ ಫ್ಲೇವರ್ ಬರ್ತದೆ. ಇದು ರಟ್ಟಿದ್ರು ಹೋಯ್ತು. ಓಕೆ, ಸಾಕು. ಇಷ್ಟು ಸಾಕು. ಒಂದು ಅರ್ಧ ಗಂಟೆ, ಒಂದು 1/4 ಗಂಟೆ ಇಡುವ, ಮತ್ತೆ ಬಂದ್ ಮಾಡುವ. ಅದರಲ್ಲಿ ಚಿಕನ್ ಕೂಡ ಬೇಯಬೇಕಲ್ಲ? ಆಯ್ತು. ಓಕೆ. ಮತ್ತೆ ತೋರಿಸಿ, ಮತ್ತೆ ವಿಡಿಯೋ ಬರ್ತೇವೆ. ಓಕೆ, ಬಾಯ್. ಓಪನ್ ಮಾಡಿ.
ಬಿರಿಯಾನಿ ದಮ್ ಬಿರಿಯಾನಿ ಈಗ ರೆಡಿ ಆಗಿದೆ ನೋಡಿ. ವಾವ್ ವಿಜಯ್ ರೇ ಬಂದೆ ಮಾರ್ರೆ. ಇದನ್ನು ಇದು ಮಾಡುವನ ತೆಗಿಯೋಣ ಒಮ್ಮೆ. ಇದು ನೋಡಿ ಬಿರಿಯಾನಿ ಈಗ ನಮ್ಮದು ರೆಡಿಯಾಗಿದೆ. ಒಂದು ಅರ್ಧ ಗಂಟೆ ಆಯಿತು ದಮ್ಮಲ್ಲಿಟ್ಟು. ಪೀಸ್ ಕೆಳಗಡೆ ಉಂಟು. ಪೀಸ್ ಮುಂದ್ಗಡೆ ಬರಲಿ. ಹೌದು ನೋಡಿ ನಮ್ಮ ಬಿರಿಯಾನಿ ಇವತ್ತು ಸ್ಪೆಷಲ್. ನೋಡಿ ಉದುರುದಾಗಿ ಬಂದಿದೆ ನಮ್ಮ ರೈಸ್. ವಿಜಯ್ ಅವರ ಮತ್ತೆ ಹಾಗೆಯೇ ನಾವು ಕೈಗುಣ ಸಲಾಡ್ ಮಾಡಿದ್ದಾರೆ ನೋಡಿ. ಕೊಚ್ಚಂಬರಿ ಕಬಾಬ್ ನೋಡಿ. ಈಗ ಮಸಾಲೆ ಬರಲಿ. ಮಸಾಲ ಅಡಿಯಲ್ಲಿ ಉಂಟು. ಸ್ವಲ್ಪ ಭಾರಿ ಕಷ್ಟ ಆಗ್ತದೆ. ರೈಸ್ ಸ್ವಲ್ಪ ಜಾಸ್ತಿ ಆಗಿದಾಗಿ ಕಾಣ್ತದೆ. JCB ತರಿಸ್ಬೇಕಾ? JCB ತರಬೇಕಂತ. ಮಸಾಲ ಬಂತಲ್ಲ. ಮಸಾಲ ಬಂತು ಸರ್